ದ್ವಿತೀಯ PUC ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದ್ವಿತೀಯ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದರ ಉತ್ತರಗಳನ್ನು ಕೀ ಆನ್ಸರ್ಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಮೊದಲ ಪಾರ್ಟ್ ಎದಲ್ಲಿ ನೋಡ್ತಾ ಇದ್ದೇವೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ದ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ಇನ್ ರೋಮಿಯೋ ಜೂಲಿಯಟ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗಿರುತ್ತೆ ವಿದ್ಯಾರ್ಥಿಗಳೇ ಅಂತಂದರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರೋಮಿಯೋ ಅಂತ ಆಗಿರುತ್ತೆ. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡಿದಾಗ, ವಾಟ್ ವಾಸ್ ಇನಿಷಿಯಲ್ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ 2 Deer ಅಂತ ಕೇಳಿದರೆ ಆಪ್ಷನ್ ಬಿ ಇರುತ್ತೆ. ದೇ ಡಿಡ್ ನಾಟ್ ಹ್ಯಾವ್ ಅ ಗಿಲೋಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ಆ್ಯಂಡ್ ಥರ್ಡ್ ಒನ್, ದ ಮೆಟಾಫಾರ್ ಬೋಸ್ ಆ್ಯಂಡ್ ಆರೋಸ್ ಇನ್ ಒನ್ ಚಿಲ್ಡ್ರನ್ ಸ್ಟ್ಯಾಂಡ್ಸ್ ಆನ್ ಚಿಲ್ಡ್ರನ್ ಸ್ಟ್ಯಾಂಡ್ಸ್ ಫಾರ್ ಅಂತಂದರೆ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಅಂತ ಬರುತ್ತೆ. ಇನ್ನು ನಾಲ್ಕನೆಯ ಪ್ರಶ್ನೆಗೆ ನೋಡಿದಾಗ, ಅಕಾರ್ಡಿಂಗ್ ಟು ವಂದನಾ ಶಿವಾನ್, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ಆಟ್ ದ ರೂಟ್ ಆಫ್ ಇಂಪರಿಷ್ಮೆಂಟ್ ನೇಚರ್ ಆ್ಯಂಡ್ ಕಲ್ಚರ್. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 5 ನೋಡ್ತಾ ಇದ್ದೇವೆ. ಇಲ್ಲಿ ಎ ಸನ್ನಿ ಮಾರ್ನಿಂಗ್ Donna Lara used to carry a dash in her free hand ಅಂತಂದರೆ parcel. Complete the following line that appear in the poem when you are old. The line and hide his face amid a crowd of stars ಅಂತ ಉತ್ತರವನ್ನು ಬರುತ್ತೆ ಸರಿಯಾಗಿ. In the poem, to the food from child while descending underground food finds everything in dark. The option A is correct answer here. Next, match and writes from the column A with their meanings in column B with the reference to I believe that book will never disappear. Homer, ಇಲ್ಲಿ ಆಪ್ಷನ್ ಎ ಸರಿಯಾಗಿರುತ್ತೆ. ಹೋಮರ್ ಅಂತಂದರೆ ದ ಒಡಿಸಿ, ಸ್ಪ್ಯಾಂಗ್ಲರ್ ಅಂತಂತಂದರೆ ದ ಡಿಕ್ಲೈನ್ ಆಫ್ ದ ವೆಸ್ಟ್, ಗ್ರಿಮ್ಸ್ ಅಂತಂದರೆ ಫೆರಿ ಟೇಲ್ಸ್ ಅಂತಕ್ಕಂಥ ಉತ್ತರ ಸರಿಯಾಗಿದೆ. ಇನ್ನು ಪ್ರಶ್ನೆ ನಂಬರ್ 9 ನೋಡ್ತಾ ಇದ್ದೇವೆ. ದ ಫೇಮಸ್ ಆ್ಯಂಡ್ ಪಾಸ್ಟ್ ಟೊಕಾಯ್ಡೋ ಲೈನ್ ಕನೆಕ್ಟ್ ಆಫ್ ಜಪಾನ್ ಅಂತಂದರೆ ಟೋಕಿಯೋ ಅಂಡ್ ಒಸಾಕಾ ಅಂತಕ್ಕಂಥ ಪ್ರದೇಶಗಳನ್ನು ಅದು ಕನೆಕ್ಟ್ ಮಾಡುತ್ತೆ. ಆಮೇಲೆ ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ ಬೈ ಶೀಲಾ ರಾಣಿ ಚುಂಕತ್ ಇನ್ ಪ್ರಮೋಟಿಂಗ್ ಲಿಟರಸಿ ಡ್ರೈವ್ ಆಫ್ ಪುದುಕೋಟೆ ಡಿಸ್ಟ್ರಿಕ್ಟ್ ಇನ್ ವೇರ್ ದೇರ್ ಇಸ್ ಅ ವಿಲ್ ಅಂತಂದರೆ ಗೋ ಟು ದ ಅಲ್ಲಿ ಮೊದಲಿಗೆ ಗಾಟ್ ದ ಫೀಮೇಲ್ ಆಕ್ಟಿವಿಸ್ಟ್ಸ್ ಟ್ರೇಡ್ ಇನ್ಕ್ಲೂಡೆಡ್ ಮೊಬಿಲಿಟಿ ಆಸ್ ಅ ಪಾರ್ಟ್ ಆಫ್ ಲಿಟರಸಿ ಡ್ರೈವ್, ಪುಶ್ಡ್ ಬ್ಯಾಂಕ್ಸ್ ಟು ಗಿವ್ ಲೋನ್ಸ್ ಆ್ಯಂಡ್ ಮಾನಿಟರ್ಡ್ ಪರ್ಸನಲಿ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೇವೆ 11ನೇ ಪ್ರಶ್ನೆ ಬರ್ತಾ ಇದ್ದೇವೆ. ಕ್ವಶನ್ ನಂಬರ್ 11. ಇಲ್ಲಿ ಕ್ವಶನ್ ನಂಬರ್ 11ನಲ್ಲಿ ಬರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಲಾಗಿದೆ. ಮೊದಲನೇದು ಬಂದುಬಿಟ್ಟು ಪುಡುಕೊಟ್ಟೆ ಅಂತಕ್ಕಂಥದ್ದು ಏಕವಚನ ಇರೋದ್ರಿಂದ ಇಲ್ಲಿ ವಾಸ್ ಬರುತ್ತೆ. ಟೇಕ್ ಇದ್ದದ್ದು ಈ ಥರ ಪ್ರೀತಿ ಫಾರ್ಮ್ನಲ್ಲಿ ಟೇಕನ್ ಅಂತ ಆಗುತ್ತೆ, ಅಂದರೆ ವಾಸ್ ಟೇಕನ್ ಆಗುತ್ತೆ. ಇನ್ನು ಎರಡನೆಯದಾಗಿ ನಾವೇನು ಮಾಡ್ಬೋದು ಅಂತಂದರೆ, ಎರಡನೇ ಎಕ್ಸಾಂಪಲ್ ತೆಗೆದುಕೊಂಡಾಗ ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ವರ್ ಆಗುತ್ತೆ, ವರ್ ಸ್ಟನ್ಡ್ ಅಂತ ಆಗುತ್ತೆ, ವರ್ ಸ್ಟನ್ಡ್ ಅಂತ ಆಗುತ್ತೆ. ಬೈ ದ ಆಲ್ ವುಮೆನ್ ಸೈಕಲ್ ರ್ಯಾಲಿ ದ ಕ್ರೇಜ್ ಫಾರ್ ಸೈಕ್ಲಿಂಗ್ ವಾಸ್ ಅಬ್ಸರ್ವ್ಡ್ ಅಂತ ಬರುತ್ತೆ. ಇಲ್ಲಿಗೆ ಈ ಒಂದು ವಿಚಾರ ಮುಕ್ತಾಯ ಆಯಿತು. ಯಾವುದು ಫಾರ್ಮ್ ಆಫ್ ದಿ ವರ್ಬ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ brackets. The first one is the plantation improved dramatically with the arrival of the gardener. The owner became lazy and
ಶೆಡ್ ಅವೇ ಅಂತ ಬರುತ್ತೆ ಮೊದಲನೇ ಉತ್ತರ ಬಂದುಬಿಟ್ಟು ಶೆಡ್ ಅವೇ ಅಂತ ಬರುತ್ತೆ. ಎರಡನೇ ಉತ್ತರ ಬಂದುಬಿಟ್ಟು ಗೆಟ್ಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ ಬರುತ್ತೆ. ಸೊ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಪ್ರೊನೌನ್ಗಳನ್ನು ನಾವು ಜೋಡಣೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಆಯ್ ಅಂತಂದರೆ ಯಾರು ಅಂತಂದರೆ ಇಲ್ಲಿ ಆಯ್ ಅಂದರೆ ಜೋಸೆಫ್ ಅಂತಕ್ಕಂಥ ಅರ್ಥವನ್ನು ಜೋಸೆಫ್ ಅಂತ ನಾವು ಉತ್ತರ ಕೊಡ್ಬೋದು. ವಿಚ್ ಅಂತಂದರೆ ಯಾವುದು ಅಂತಂದರೆ ಹ್ಯೂಸ್ ಗ್ಲೇರ್ ಅಂತ ಅರ್ಥವನ್ನು ಕೊಡುತ್ತೆ. ಎರಡನೇದು. ಮೂರನೇದು ಹೂ ಅಂತಂದರೆ ಪೀಪಲ್ ಅಂತ ಅರ್ಥ ಕೊಡುತ್ತೆ. ಇಟ್ ಅಂತಂದರೆ ಇಲ್ಲಿ ಫೈರ್ ಅಂತ ಅರ್ಥವನ್ನು ಕೊಡುತ್ತೆ. ಐದನೇದಾಗಿ ದೇರ್ ಅಂದರೆ ಪೀಪಲ್ಸ್ ಅಂತ ಅರ್ಥವನ್ನು ಕೊಡುವಂಥದ್ದು. ಸೊ ನೆಕ್ಸ್ಟ್ ಬರೋಣ ಮುಂದಿನ ಒಂದು ಪ್ರಶ್ನೆಗೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡಲಾಗಿದೆ. ಮೆನ್ಷನ್ ಎನಿ ಟು ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ರೋಮಿಯೋ ಜೂಲಿಯಟ್ ಅಂತ ಕೇಳಲಾಗಿದೆ. ಸೊ ಈ ಪ್ರಶ್ನೆಗಳಿಗೆ ನೀವೇ ನೋಡ್ಕೋಬೇಕು ಸ್ನೇಹಿತರೆ. ಇನ್ನು ಮುಂದೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ 3 ಅಂಕದ ಪ್ರಶ್ನೆಗಳು, ಆಮೇಲೆ 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡಿದ್ದೇವೆ. ಆಮೇಲೆ ನಿಮಗೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಅದು 9 ಅಂಕ ಇರುತ್ತೆ. 2 ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಬರೀಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ. ತದನಂತರದಲ್ಲಿ ಬರ್ತಕ್ಕಂತಹ ಇನ್ನೊಂದು ಪೋಯಮ್ ಬರುತ್ತೆ. ಈ ಪೋಯಮನ್ನು ಓದ್ಕೊಂಡ್ಬಿಟ್ಟು 9 ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಮುಂದೆ ಬಂದುಬಿಟ್ಟು ಗ್ರಾಮರ್ ಅಂಶವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂದರೆ ಈ ಪ್ರಥಮ PUCಯಲ್ಲಿ ನೀವು ಈಗಾಗಲೇ ಸಾಲ್ವ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಇಲ್ಲಿ ನಿಮಗೆ ಕೊಡಲಾಗ್ತದೆ ಅಂಥೇಳಿ. ಇಲ್ಲಿ ಉತ್ತರ ಬಂದುಬಿಟ್ಟು ಮೊದಲನೇ ಉತ್ತರ ಬಂದುಬಿಟ್ಟು ಎ ಬರುತ್ತೆ. ಇಲ್ಲಿ ಮೊದಲನೇ ಉತ್ತರ ಬಂದುಬಿಟ್ಟು ಎ ಅಂತ ಅಂದರೆ ಇನ್ ಆ್ಯನ್ ಇಂಟರ್ವ್ಯೂ ಅ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಇನ್ನು ಪ್ಲೇಸ್ ಡೆಮೋಕ್ರಸಿ ಆ್ಯಂಡ್ ಇಂಪಾರ್ಟೆಂಟ್ ಇನ್ ರೋಲ್ ಅಂತ ಕೇಳಿದರೆ ಇಲ್ಲಿ ಇದನ್ನು ನೀವು ಮಾಡಬೇಕು, ಜಂಬಲ್ಡ್ ಆಗಿರ್ತಕ್ಕಂಥ ಸಿಗ್ಮೆಂಟನ್ನು ಸರಿಯಾಗಿ ಜೋಡಿಸ್ಕೋಬೇಕಾಗತ್ತೆ. ಹೇಗೆ ಅಂತಂದರೆ ಇಲ್ಲಿ ದ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ ಅಂತ ಬರ್ಕೋಬೇಕಾಗತ್ತೆ. ಆಮೇಲೆ ನಂಬರ್ ಆಫ್ ಡ್ರಾಪ್ಔಟ್ಸ್ ವರ್ ಅಂತ ಇದೆ, ವರ್ ಅಂತ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ. ಕ್ವೈಟ್ ಲಾರ್ಜ್. ಆಮೇಲೆ ಚೂಸ್ ದ ರೈಟ್ ವರ್ಬ್ ಆಫ್ ಅಗ್ರೀಸ್ ಅಂತ ಕೇಳಿದಾಗ ಇಲ್ಲಿ ಒನ್ ಡೇ ಅ ವುಲ್ಫ್ ವಾಸ್ ಡ್ರಿಂಕಿಂಗ್, ಒಂದು ವಾಸ್ ಬಂದುಬಿಟ್ಟು ಆಮೇಲೆ ಡ್ರಿಂಕಿಂಗ್ ಅಂತ ಬರುತ್ತೆ, ಡ್ರಿಂಕಿಂಗ್ ಅಂತ ಬರ್ಕೋಬೇಕು. ತದನಂತರದಲ್ಲಿ ಇವ್ರನ್ನ ಬಿಡಿಸ್ಬೋದು, ಅಲ್ಲ ಅಂದರೆ ನೀವು ಈ ಒಂದು ಲಿಂಕರ್ಸ್ಗಳನ್ನ ಬಿಡಿಸ್ಕೋಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಬಿಡಿಸ್ಕೋಬೋದು. ಆಮೇಲೆ ರೀರೈಟ್ ಆಸ್ ಡೈರೆಕ್ಟರ್ ಅಂತ ಹೇಳಿದ್ರೆ ಇಲ್ಲಿ ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ ಅಂತಿದೆ. ಆ್ಯಡ್ ಕ್ವಶನ್ ಟ್ಯಾಗ್ ಅಂದಾಗ ಇಲ್ಲಿ ಸ್ಯಾಂಗ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಡಿಡ್ ತೊಗೊಳ್ತೀವಿ, ಡಿಡಂಟ್ ಹಿ ಅಂತ ಬರುತ್ತೆ. ಆಮೇಲೆ ದ ಬುಕ್ ಈಸ್ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಸೊ ಪ್ರೇಮ್ WH ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆನ್ಸರ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಮೋಸ್ಟ್ ಅಸ್ಟಾನಿಷಿಂಗ್ ಇನ್ವೆನ್ಷನ್ ಆಫ್ ದ ಮ್ಯಾನ್ ಅಂತಂದರೆ ಬುಕ್ ಆಗುತ್ತೆ. ಆಮೇಲೆ ರೆಸ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಹೇಳಲಾಗಿದೆ. ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ ಬ್ಯಾಕ್. ಇಲ್ಲಿ ಯಾವುದಾದ್ರೂ ಒಂದು ಪದ ಬಳಸಿದರೆ ಸಾಕು. ರಿಟರ್ನ್ ಅಂದರೂ ಒಂದೇ, ಬ್ಯಾಕ್ ಅಂದರೂ ಒಂದೇ, ಅಥವಾ ಇಂಡಿಯನ್ ಒಲಿಂಪಿಕ್ಸ್ ರಿಟರ್ನ್ ಫ್ರಾಮ್ ಪ್ಯಾರಿಸ್ ಅನ್ಬೋದು, ಅಥವಾ ಇಂಡಿಯನ್ ಒಲಿಂಪಿಯನ್ಸ್ ಬ್ಯಾಕ್ ಫ್ರಾಮ್ ಪ್ಯಾರಿಸ್ ಅಂತ ನೀವು ಬರಿಬೋದು. ಯಾವುದಾದ್ರೂ ಒಂದು ಕೊಟ್ಟರೆ ಸರಿ. ಆಮೇಲೆ ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ಅ ರ್ಯಾಂಕ್ ಅಂತ ಇದೆ. ಇಲ್ಲಿ ನೀರದಿ ಅಂತಕ್ಕಂಥ ಏನು ಪದ ಇದೆ ಅದು ಸಬ್ಜೆಕ್ಟ್ ಆಗಿದ್ದು ವರ್ಕ್ ಇದೆ. ವೆರಿ ಹಾರ್ಡ್ಲಿ ಅನ್ನೋಂಥ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಹಾರ್ಡ್ಲಿ ಅಂತ ಬರೆದ್ರೆ ಸಾಕು. ಯಾಕಂದರೆ ಹಾರ್ಡ್ಲಿ ಅಂತಕ್ಕಂಥದ್ದೇ ಆ ಒಂದು ಮೀನಿಂಗನ್ನು ಕ್ಯಾರಿ ಮಾಡುತ್ತೆ. ಸೊ ವೆರಿ ಅಂತಕ್ಕಂಥದ್ದನ್ನು ಬಳಸಬೇಡಿ. ಸೊ ವರ್ಕ್ಡ್ ಹಾರ್ಡ್ಲಿ ಟು ಸೆಕ್ಯೂರ್ ರ್ಯಾಂಕ್ ಅಂತಂದರೆ ಸಾಕು. ಇನ್ನು ಮುಂದೆ ಬರೆದ್ಬಿಟ್ಟು ಇದನ್ನು ನೀವು ಫುಲ್ಫಿಲ್ ಮಾಡ್ಕೋಬೇಕಾಗತ್ತೆ, ಓದ್ಕೊಂಡ್ಬಿಟ್ಟು. ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಇದೆ. ಈಗಾಗಲೇ ರಿಪೋರ್ಟೆಡ್ ಸ್ಪೀಚ್ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳನ್ನು ಹಾಕಿದ್ದೇನೆ, ನೋಡ್ಕೊಳ್ಳಿ. ಇದು ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಇದೆ, ತುಂಬ ಈಸಿ ಇರುತ್ತೆ, ಇದನ್ನು ಬಿಡಿಸ್ಕೊಳ್ಳಿ. ಆಮೇಲೆ ಲೆಟರ್ ಬರುತ್ತೆ, ಅಪ್ಲಿಕೇಶನ್ ಲೆಟರ್ ಬಿಡಿಸ್ಕೋಬೇಕು. ತದನಂತರದಲ್ಲಿ ಇಲ್ಲಿ ನೀವು ಸ್ಪೀಚ್ ಬರೀತಿದ್ದಾರೆ, ಸ್ಪೀಚ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನೋಡ್ಕೋಬೇಕು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.